ಚಿನ್ನ ಸ್ಮಗ್ಲಿಂಗ್ ಕೇಸು ಒಂದು ಚಿತ್ರನಟಿ 1.5-2-3 ತಿಂಗಳ ಅವಧಿಯಲ್ಲಿ 25 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಅಂತೇಳಿ ಬಂದಿದೆ. ಮೊನ್ನೆ ಒಂದ್ಸರಿ ಬಂದಾಗ ಸಿಕ್ಕಿಬಿದ್ದಾಗ 14 kg ಚಿನ್ನ ಸಿಕ್ಕಿದೆ ಅಂತೇಳಿ ವರದಿಯಾಗಿರೋದು. ಕಸ್ಟಮ್ ಅಧಿಕಾರಿಗಳ ವೈಫಲ್ಯ ಇದೆ, ಅಲ್ಲಿ ಹೆಂಗ್ ಬಿಟ್ರು, ಇದೆಲ್ಲದೂ ಕೂಡ 100% ಸತ್ಯ ಮಾಡಲೇಬೇಕು. ಕಸ್ಟಮ್ ಅಧಿಕಾರಿಗಳು ವೈಫಲ್ಯ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಚಿನ್ನ ಬೆಂಗಳೂರಿನಲ್ಲಿ ಈ ತರದ ಸ್ಮಗ್ಲಿಂಗ್ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಗೋಲ್ಡ್ ಸ್ಮಗ್ಲಿಂಗ್ ಬೆಂಗಳೂರಿನಲ್ಲಿ ನಡೀತಾ ಇದೆ, ಇದಕ್ಕೆ ಒಬ್ಬರು ಹಿರಿಯ ಅಧಿಕಾರಿಗಳ ಪುತ್ರಿ ಭಾಗಿಯಾಗಿದೆ ಎನ್ನುವಂಥದ್ದು ಭಾರಿ ಸ್ಪಷ್ಟ ಇದೆ. ಇದನ್ನು ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಆಕಸ್ಮಿಕವಾಗಿಯೋ ಅಥವಾ ಪೂರ್ವ ಮಾಹಿತಿಯ ಕಾರಣಕ್ಕೋಸ್ಕರ ಅದು ಸಿಕ್ಕಿದೆ ಎನ್ನುವಂಥದ್ದು ಮೊನ್ನೆ ನಂತರ ಗೊತ್ತಾಗಿರೋದು. ಈಗ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ತನಿಖೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಸಿ ಪಾಟೀಲ್ ಹೇಳಿದಂಗೆ ಇವತ್ತಲ್ಲ ನಾಳೆ ಅದು ಬರಲೇಬೇಕು ಹೊರಗಡೆ, ಅದೇನು ತೊಂದರೆ ಇಲ್ಲ. ನಾನು ಹೇಳಲಿಕ್ಕೆ ಕೊಟ್ಟಿದ್ದೇನು ಅಂತ ಕೇಳಿದ್ರೆ, ಇಷ್ಟು ಬಾರಿ ಏರ್ಪೋರ್ಟಿನಿಂದ ಹೊರಗೆ ಬರಬೇಕಾದ್ರೆ, ಸುಮಾರು 25 ಬಾರಿ ಹೊರಗೆ ಬರಬೇಕಾದ್ರೆ, ರಾಜ್ಯ ಸರ್ಕಾರದ ಒಬ್ಬ ಕಾನ್ಸ್ಟೇಬಲ್ ಬಸವರಾಜ ಹೆಂಗೆ ಪ್ರೋಟೋಕಾಲ್ ಮಾಡ್ದ? ಒಬ್ಬ ಹಿರಿಯ ಅಧಿಕಾರಿಯ ಮಗಳಿಗೆ ಈ ಸರ್ಕಾರ ಹೆಂಗೆ ಪ್ರೋಟೋಕಾಲ್ ಕೊಡ್ತು? ಯಾರಿದಕ್ಕೆ ನಿರ್ದೇಶನವನ್ನ ಕೊಟ್ಟಿದ್ದು? ನಮಗೇನನ್ಸುತ್ತೆ ಅಂತಂದ್ರೆ, ನಾವು ಏರ್ಪೋರ್ಟಿಗೆ ಹೋಗೋರೆ, ನಾವು ಪ್ರತಿ ಬಾರಿ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಯಾರ ಹೊಸಬ್ರು ಪ್ರೋಟೋಕಾಲ್ ಬರ್ತಾರೆ, ಒಬ್ಬರೇ ಬರೋದಿಲ್ಲ ಯಾವಾಗ್ಲೂ ಕೂಡ. ಆದ್ರೆ ಈಕೆಗೆ ಏರ್ಪೋರ್ಟ್ ಇಂದ ಹೊರಗೆ ಬರಬೇಕಾದ್ರೆ 25 ಸಾರಿ ಬಸವರಾಜ್ ಅನ್ನುವಂತ ಕಾನ್ಸ್ಟೇಬಲ್ ಹೇಗೆ ಬಂದ? ಇದು ಇವತ್ತಿನ ಚರ್ಚೆ ವಿಷಯ ಇದು.